ಒಳ್ಳೆ ಸೊಪ್ಪು ಸಿಕ್ಕದೆ ಅವತ್ತು ಬೆರಕೆ ಸೊಪ್ಪು ಉಪ್ಸಾರು ಮಾಡ್ಬಿಡೋದಿಯ ಮೇ ದೊಡ್ತಾಯಿ ಏನು ಮಾಡ್ತಾ ಇದೀಯ ಮೇ ಓ ಸಣ್ಣಕ್ಕ ಬಾ ಕೂತ್ಕೋ ಮಗ ಮಲ್ಲಿ ಒಂದು ಲೋಟ ಕಾಪಿ ಗಿಕ್ಕ ಬರವ ಏನು ಸಣ್ಣಕ್ಕ ಇವತ್ತು ಇಷ್ಟು ದೂರಕ್ಕೆ ನಡ್ಕ ಬಂದ್ಬಿಟ್ಟಿದೆಯಲ್ಲ ಇಟ್ಟುಂಡ ಆ ಅದು ಏನು ಕೇಳಿಸ್ತಾ ಇಲ್ಲ ಕಮ್ಮಿ ನೀ ಮಾತಾಡ್ತಾ ಇರೋದು ಇಟ್ಟು ಇಟ್ಟುಂಡ ಆ ಉಣ್ಕ ಬನ್ನಿ ನನ್ನ ಸೊಸೆ ಒಂದು ಪಾರ್ಟಿ ಕೊಟ್ಟಿದ್ದ ಉಣ್ಕೊಂಡು ಬಂದವನಿ ಅಂದಂಗೆ ಗಂಡಿನ ಮನೆ ಕಡೆಗೆ ಹೋಗಿದ್ರಲ್ಲ ಏನಾಯ್ತು ಒಪ್ಪಿಗೆ ಆಗದೆ ಮುಂದಿನ ತಿಂಗಳಂಗೆ ಮದುವೆ ಮಾಡಿ ಮುಗಿಸ್ಬಿಡುವ ಅಂತ ಹೇಳೋರೆ ನಾನಿದೆ ಬಸಪ್ಪನ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳೋನಿ ಒಪ್ಕನಿಲ್ವಾ ಅಯ್ಯೋ ಅವ್ರಿಗೇನು ಬಂದಿತ್ತು ನಮ್ಮ ಹೆಣ್ಣು ನೋಡೋಕೆ ಚೆನ್ನಾಗದೆ ಒಪ್ಕನಿಲ್ಲ ಅಂತ ಅಂತೀಯಲ್ಲವ ನೀನು ಆ ಗಂಡಿ ಏನಷ್ಟು ಚಂದಿರ್ನಿಲ್ಲ ಕಣ್ಬಾ ನಾ ನೋಡದ್ನಲ್ಲ ಮಟ್ಟಿతో ಕೂತ್ಕೊಂಡು ಅಯ್ಯೋ ಅಂತ ಕರಿ ಮುಸುಡಿಗೆ ಇಂತ ಹೆಣ್ಣು ಕೊಡೋದೇ ಹೆಚ್ಚು ಅದ್ರಲ್ಲಿ ಒಪ್ಕನಿಲ್ವಾ ಅಯ್ಯೋ ಒಪ್ಕಂದವ್ರೆ ಒಪ್ಕಂದಿದಾರ ಅದೇ ಅಂತೀನಿ ಇವನ್ಗೆ ಯಾರು ಹೆಣ್ಣು ಕೊಟ್ಟರು ಅಂತ ನನಗೆ ಕಿವಿ ಕೇಳಿಸ್ತಾ ಇಲ್ಲ ಆಸ್ಪತ್ರೆ ಕರ್ಕೋಗ್ರಿ ಅಂದ್ರೆ ಯಾರು ಕರ್ಕೋ ಹೋಯ್ತಾ ಇಲ್ಲ ಏನು ಮಾಡೋದು ಬಳ್ಳಿಗಾರು ಹೋಗಿದ್ ಬರ್ಬೇಕಾಗಿತ್ತು ತೋರಿಸ್ಕೊಂಡು ಯಾರು ಬರೋದಿಲ್ಲ ನಮ್ಮ ಅಡ್ಡಿಲಿ ನಾನು ಹೇಳ್ತೀನಿ ಬಿಡು ನಿನ್ ಸೊಸೆಗೆ ಕರ್ಕೋಗು ಅಂತ ಅಂದ್ಬಿಟ್ಟು ನೀನೇ ಹೇಳಿದ ಕರ್ಕೋಬೇಡ ಅಂತ ಥೂ ನಿನ್ ಬಾಯಿಗಿಟ್ಟಾಕುರೆ ಏನಾರು ಹೇಳ್ಬೇಕು ಹೇಳಿದ್ನೆ ನಾನು ಹೇಳ್ತೀನಿ ಸುಮ್ಮೀರ್ ನಿನ್ ಸೊಸೆಗೆ ಅಂತ ಹೇಳಿದ್ದು ಓ ನೀನೇ ಹೇಳಿಯ ಅದು ಹೆಂಗಮ್ಮಿ ಬೈತಾ ಇದೆಯೇ ನೀನು ಅಡ್ಡಿಗೆ ಬರೋದು ತಾನೇ ಒಯ್ತೀನಿ ಬಿಡವ ನಾನು ನಿಮ್ಮ ಅಡ್ಡಿಗೆ ಬರೋದಿಲ್ಲ ಕಣ ಇನ್ಮೇಲೆ ಥೂ ಸಣ್ಣಕ್ಕ ಸುಮ್ ಕೂತ್ಕೋ ಈಗ ಯಾರು ನೀನು ಏನು ಅಂದ್ಬಿಟ್ರು ತಾನೆ ನಾನು ಒಂದ್ಸಲ ದಂಡಕ್ಕೆ ಬರ್ತೇನೆ ಅಲ್ಲಗಮ್ಮಿ ಎಷ್ಟೊತ್ತಾಯ್ತು ಬಂದು ಒಂದು ಲೋಟ ಕಾಪಿಗೆ ಹೇಳಿದ್ಯಾ ಹೇಳೋನಿ ನನ್ನ ಮಗಳು ತಗೊಳ್ಳೆ ಹೊಸಿ ಸುಮ್ಮಿರು ಓಯ್ ಹೇಳಿದ್ಯಾ ಮಾಡ್ಕ ಬರ್ಲಿರು ಅದು ದೂರದಲ್ಲಿ ಕೂತ್ಕೊಂಡ್ರೆ ಹೊಸಿ ಕೇಳಿಸಲ್ದು ನೀಟಾಗೆ ಓಹೋ ಇಂಗ್ಲೀಷ್ನಲ್ಲೆಲ್ಲ ಮಾತಾಡೋದು ಕಲ್ತ್ಬಿಟ್ಟಿದೆ ನೀಟ್ ಪಾಠ ಅನ್ಕೊಂಡು ಏನಮ್ಮೆ ಏನಿಲ್ಲ ಇಂಗ್ಲೀಷ್ ಕಲ್ತ್ಬಿಟ್ಟಿದೆಯಲ್ಲ ಅಂತಂದೆ ನನ್ನ ಮೊಮ್ಮಕ್ಕಳವಲ್ಲ ಅದೇನೋ ಮಾತಾಡ್ತಾ ಕೂತಿರ್ತವೆ ಅದನ್ನ ನೋಡ್ಕ ಕಲ್ತ್ಕೊಂಡಿ ಹೊಸಿಯ ಈ ವಯಸ್ಸಲ್ಲಿ ಹಿಂಗೆ ಬೀಸು ಅಂದಂಗೆ ಮನೆ ಚೆನ್ನಾಗಿತ್ತಮ್ಮಿ ಹೋಗಿದ್ದಲ್ಲ ನೋಡ್ದಲ್ಲ ಮನೆ ಚೆನ್ನಾಗಿತ್ತಾ ಮನೆ ಎಲ್ಲ ಚೆನ್ನಾಗದೆ ನೋಡ್ಕ ಬಂದ್ಮಲ್ಲ ಅಚ್ಚುಕಟ್ಟಾಗದೆ ಕಣ ಕೂತ್ಕಕ್ಕೆ ಕುರ್ಚಿ ಗಿರ್ಚಿ ಎಲ್ಲವೇ ಇನ್ನೂ ನಮ್ಮ ಮಟ್ಟಿಲೇ ಏನೂ ಇಲ್ಲ ಓ ಕುರ್ಚಿ ಗಿರ್ಚಿ ಏನೂ ಇಲ್ವಾ ಓ ಅಂತ ಅಟ್ಟಿಗೆ ತಗೋಗಿ ಕೊಟ್ರೆ ಪಾಪ ಮಗ ಏನು ಮಾಡ್ಬೇಕಮ್ಮಿ ಇದ್ದಂಥವ್ರು ನೋಡ್ಕೊಡೋಕಿಲ್ವಾ ಅವ್ರ ಅಟ್ಟಿಲಿ ಎಲ್ಲಾದೆ ನಮ್ಮ ಅಟ್ಟಿಲೇ ಏನೂ ಇಲ್ಲ ಅಂತಂದಿ ಓ ಹಂಗಂದ್ಯಾ ಸರಿ ಎಷ್ಟು ಜನ ಮಕ್ಕಳಂತೆ ಇವನ್ ಜೊತೆಗೆ ನಿನ್ನ ಅಳಿನ ಜೊತೆಗೆ ಎಷ್ಟು ಜನ ಹುಟ್ಟಿರೋರು 2 ಇನ್ನೊಂದು ಗಂಡು ಒಂದು ಹೆಣ್ಣದೆ ನನ್ನ ಅಳಿನ ಸೇರಿಸಿ 3 ಜನ ಮಕ್ಕಳು ಇನ್ನು ಒಂದು ಹೆಣ್ಣಿದ್ದ ನಿನ್ನ ಮಗನಿಗಾರ ಕೇಳಕ್ಕಿಲ್ವಾ ಬ್ಯಾಡ ಒಂದೇ ತಾವು ಅಂತ ಕೇಳಲಿಲ್ಲ ಕೇಳಬೇಕಾಗಿತ್ತು ಕಿವಿ ಒಯ್ತಾದೆ ಹೊಸಿ ದೂರ ಕೂತ್ಕ ಮಾತಾಡಮೆ ಅಲ್ಲ ಹತ್ರದಲ್ಲಿ ಮಾತಾಡ್ತಾ ಇದ್ರೆ ಕೇಳಿಸ್ತಾ ಇಲ್ಲ ಇನ್ನು ದೂರ ಕೂತ್ಕ ಮಾತಾಡಿದ್ರೆ ಎಷ್ಟೊತ್ತು ಅಂತ ಅರ್ಚ್ಕನು ಇವಳು ಕಾಪಿನೇ ತಗೊಬರ್ನಿಲ್ವಲ್ಲ ಇನ್ನೊಮ್ಮೆ ಮಲ್ಲಿ ಒಂದು ಕಾಪಿ ತರಕ್ಕೆ ಎಷ್ಟೊತ್ತು ಮಾಡ್ದಮ್ಮಿ ಏವಾ ಅಲ್ಲಿ ಒಲೆ ಮೇಲೆ ಇಕ್ಕಿ ಇದು ಮಾಡಬಾರ್ದಾ ಅದಕ್ಕೆ ಹೊಸಿ ತಡವಾಯ್ತು ಕಣ ಮಗ ನನ್ನ ಕಣ್ಣೆದ್ರಾಗ ಆರು ಬೆಳೆದೋಳು ನೀನು ಮದುವೆ ವಯಸ್ಸಿಗೆ ಒಂದು ಊಟಲ್ಲವಾ ಶುರು ಮಾಡ್ದ ಇನ್ನು ಹೆಣ್ಣಿಗೆ ಕಾಪಿ ಕುಡಿಯವಾ ಕಾಪಿಯಾ ಕಾಪಿ ಇಲ್ಲಿ ಬಂದಿತ್ತಮ್ಮಿ ಹಂಚ ಮೇಲೆ ಬಂದಿರಬೇಕು ತಡ ಓಡಿಸ್ತೀನಿ
ಅಷ್ಟೇನ್ ಕರ್ಗಿಲ್ಲ ಕಣ್ಬಿಡು. ಅಲ್ಲೋ ಅಂದ್ಮೇಲೆ ಎಲ್ಲ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಕಣ್ಮಗ. ಅತ್ತೆ ಒಂದ್ ಮಾತಂದ್ರುವೆ ಅನ್ಸರ್ಸ್ಕೊಂಡು ಹೋಗ್ಬೇಕು. ಇಂತಿರಿ ಯಾಕಂದೆಲ್ಲ ಮಾತಾಡಕ್ ಹೋಗ್ಬೇಡ. ಅರ್ಥ ಆಯ್ತಿದ್ದ? ಹ್ಞೂ ಅರ್ಥ ಆಯ್ತಾವೆ. ಅದಕ್ಕೆ ಹೇಳುದು ಹಿರಿಯರು ಇರಬೇಕು ಮನೇಲಿ ಅಂತ. ನೋಡು ವಯಸ್ಸಾದ ಮುದುಕಿ ಬಂದು ನನ್ನ ಮಗಳಿಗೆ ಬುದ್ಧಿ ಹೇಳ್ತಾವಳೆ. ನಿನ್ನ ನೀ ಹೆಂಗಿದ್ದಳೋ ಏನೋ ಗೊತ್ತಿಲ್ಲ, ಒಂದು ಹೆಣ್ಣು ಬೇರೆ ಇದ್ದಂತೆ. ಆದಷ್ಟು ಬೇಗ ಮದುವೆ ಮಾಡಿ ಕಳಿಸಿದ್ರು ಒಳ್ಳೇದಾಯ್ತಿತ್ತು. ಹೆಣ್ಣು ಮಕ್ಳಿದ್ ಮನೆಗೆ ಹೆಣ್ಣು ತಕ ಹೋಗಬಾರ್ದು. ಸರಿ ಹೊಂದುದಿಲ್ಲ ಅದು. ಅವಳೇ ಏನಾರ ಮಾಡ್ಕೊಳ್ಳಿ, ಹೆಂಗಾರ ಇರಲಿ, ನೀ ತಲೆ ಕೆಡಿಸ್ಕಕ್ಕೆ ಹೋಗ್ಬೇಡ. ಅಚ್ಚುಕಟ್ಟಾಗಿ ಒತ್ತಾರನೇ ಎದ್ಬಿಟ್ಟು ಮನೆ ಬಾಕ್ಲೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಸಗಣಿ ಗಿಗಣಿ ಸಾರಿಸ್ಕೊಂಡು ಅವ್ರಿಗೆ ಏನೇನು ಬೇಕೆಲ್ಲ ಮಾಡಿಕೊಡು. ಹ್ಞೂ ಸರಿಯವ ಆಯಿತು, ನೀ ಹೇಳ್ದಂಗೆ ಕೇಳ್ತೀನಿ. ಕೇಳ್ಕೊಂಬಗ ಅಚ್ಚುಕಟ್ಟಾಗಿ. ಹಿರಿಯರು ಹೇಳೋದು ನಮ್ಮ ಒಳ್ಳೇದಕ್ಕೆ. ಹ್ಞೂ ನಾವು ಅದಕ್ಕೆ ಕೇಳ್ತಾವನಿ. ಇಲ್ಲಿ ಹೆಂಗೆ ಮಡಿಕೊಂಡಿದಿ ಅಟ್ಟಿಯ, ಅಲ್ಲೂ ಹೋಗಿ ಅಷ್ಟೇ ಶುದ್ಧವಾಗಿ ಮಡಿಕೋಬೇಕು. ಒತ್ತರನೇ ಎದ್ದು ಸ್ನಾನಗಿನ ಮಾಡಿ ಈಚೆ ಸಗಣಿ ಸಾರಿಸಿ ರಂಗೋಲಿ ಹಾಕ್ಬಿಡು. ಆಮೇಲೆ ನಿನ್ನ ಕೆಲಸ ಎಲ್ಲ ನೋಡ್ಕೊ. ನಿಮ್ಮ ಅತ್ತೆ ಏನಾದ್ರು ಒಂದು ಮಾತಂತಾಳೆ, ಬೋಯ್ತಾಳೆ. ಬೊಯ್ಯದ್ಲ ಯಾರನ್ನು ಅನ್ನಕ್ಕಾಗೋದಿಲ್ಲ. ಬೋಯ್ತಾಳೆ. ಆದ್ರೂ ನೀನೇ ಒಟ್ಟಗೆ ಹಾಕೊಂಡು ಅನ್ಸರ್ಸ್ಕೊಂಡು ಅಲ್ಲೇ ಇರು. ಒಂದು ಮಾತಂದ್ರು ತಂದ್ಬಿಟ್ಟು ಪುಸುಕ್ನೆ ಓಡ್ ಬಂದ್ಬಿಡ್ಬೇಡ. ಇಲ್ಲಿ ನಿಮ್ಮ ಅಪ್ಪ ಅವ್ರ ಮಾನ ಮರ್ಯಾದೆ ಎಲ್ಲ ಹೋಯ್ತೆ. ಮಗಳು ಬಂತು ಅವ್ರ ಮನೇಲಿ ಕೂತವಳೆ ಅಂತಂದ್ರೆ ನಿನ್ನ ಹಿಂದೆ ಒಂದು ಹೆಣ್ಣದೆ, ಜ್ಞಾನ ಇರಲಿ. ಹ್ಞೂ ಸರಿ ಕಣವ. ಕಾಪಿ ಕುಡ್ಕೊ, ಆರೈತಾದಲ್ಲ. ಕುಡಿತೀನಿ ಮಗ ಈಗ. ಜೋಕೆ ನಾ ಹೇಳಿದೆಲ್ಲ ನೆನ್ಪಿಕ್ಕೋ. ನಿನ್ನ ಮದುವೆಗೆ ನನಗೊಂದು ಸೀರೆ ಕೊಡ್ಸಮಿ. ಕೊಡಿಸ್ತೀನಿ. ಫಸ್ಟ್ ಕಾಪಿ ಕುಡ್ಕೋ ಸಣಕ. ಸರಿ. ಅಚ್ಚುಕಟ್ಟಾಗಿರೋದು ನೋಡ್ಬಿಟ್ಟು ತಗೊಬರಿ. ರೇಷ್ಮೆ ಸೀರೆಯಾ? ರೇಷ್ಮೆ ಸೀರೆ ಬೇಕಾ ನಿನಗೆ? ಓ ಸರಿ ಕಣವ. ನೀನು ನಾಮಿರೋ ಇದಕ್ಕೆ ರೇಷ್ಮೆ ಸೀರೆಯಲ್ಲಿಂತರು ನನ್ನ ಕೈಲಾದ ತತ್ತೀನಿ. ಕಾಪಿ ಕುಡಿ. ಯಾರು ಇಲ್ವಲ್ಲ, ಎಲ್ಲ ಇರ್ಲೋಗಿದ್ದಾರು. ಈ ಚಿಕ್ಕಣ್ಣನೂ ಇನ್ನೂ ಬರ್ನಿಲ್ವಲ್ಲ. ಮರ್ಬಾಟಿ ವಾಸಿಯಮ್ಮಿ. ವಾಸೆ ಕಣ್ ಕೂತ್ಕೋ. ಅಲ್ಲ ಕಮ್ಮಿ, ಯಾಕಂಗೆ ಕಿತ್ತಾಡೋಕೆ ಹೋಗಿದ್ರಿ? ಅವಳು ಮೊದಲೇ ಸರಿಲ್ಲ ಅಂತ ಗೊತ್ತಾನೆ. ಆ ಮುಂಡೆ ತಗೋ, ನಿಂದೇನು ಕೆಲಸ ಹಂಗೆ ಬುಡ್ಡೆ ಚಚ್ಚಿಸ್ಕೊಂಡು? ಅಯ್ಯೋ ನನ್ನ ಗ್ರಾಚಾರ ಕೆಟ್ಟಿತ್ತು ಕಣ್ಬಾ. ನನಗೆ ಹಿಂದೆಯಿಂದ ಹಿಡ್ಕೊಬಿಟ್ಟು ಇಲ್ಲ ಅಂತಂದಿದ್ರೆ ಅವಳಿಗೆ ಕಳ್ಸಿರುವ ಕೆಂಪೆನಿಯ ನನಗೆ ಹಿಂದೆಯಿಂದ ಹಿಡ್ಕೊಬಿಟ್ಟಿದ್ದಕ್ಕೆ ಬಚಾವಾಗ್ಬಿಟ್ಟವಳೆ. ಹೆಂಗಾರ ಆಡ್ಲಿ ಏನಾರ ಮಾಡಲಿ ನಿಂಗೆ ಯಾಕೆ ಬೇಕಿತ್ತು ಅವಳು ಸವಾಸ? ಸುಮ್ಮನೆ ಇದ್ದಿದ್ರೆ ಆಯ್ತಿರ್ನಿಲ್ವಾ? ಮೊದಲೇ ಯಾರು ಸೇರಲ್ರು ಅವಳ ಸರಿಲ್ಲ ಅಂತ. ನೀವು ಹೋಗಿದೀಯಲ್ಲ. ಅಯ್ಯೋ ಅಲ್ಲ, ಇವಳು ಬುದ್ಧಿ ನಂಗೆ ಗೊತ್ತಿಲ್ವಾ? ಇಲ್ಲಿಂದ ಅಲ್ಲಿಗೆ ತಂದಾಕ್ತಾಳೆ. ಈಗ ಬಂದು ನನ್ನ ಹತ್ರ ನೋಡಿ ಹೆಂಗೆ ನೈಸಾಗಿ ಮಾತಾಡ್ತಾ ಇದ್ದಾಳು. ಬಿಡು, ಆಗಿದ್ದಾಯ್ತೀನಿ. ಯಾಕೆ ನೀನು ಏನು ಮಾಡಿದೆ ಇವತ್ತು? ನಾನು ಏನು ಮಾಡೋಣ, ಏನು ಮಾಡಲಿಲ್ಲ ಇವತ್ತು. ಇವಳು ರೊಟ್ಟಿಲಿ ಕಾಳಿಯವ್ರ ರೊಟ್ಟಿಲಿ ಹೋಗಿ ಹಸಿ ಹೆಸ್ರು ಬಿಡಿಸ್ಕೊ ಬಂದಿದ್ದಕ್ಕ ಅವಳೇನೋ ಬೇಳೆ ಸಾರು ಮಾಡಿದ್ಲಂತೆ, ಅದು ಹಸಿ ಬಿಡಿಸ್ಕೊ ಬಂದು ತಿಂದು. ಸರಿ, ಏನಾರು ಮಾಡೋಕ್ಕಿಲ್ವ ನಿಮ್ಮ ಮಟ್ಟಿಲಿ? ಯಾಕೆ ಇವ್ರ ರೊಟ್ಟಿಗೆ ಹೋಗಿ ಕೇಳಿ ಹಂಗೆ? ಮಾಡಿದ್ನಿ ಹಂಗೆ ಹೋಗಿ ಕೇಳ್ದಿಕನ. ನಿನ್ಗೇನು ಅನ್ನಲ್ರು ಮುಂಚರಿ ಇಂಚರಿ ನೋಡಿ ಹೆಂಗೆ ಬಂದು ಬಿಡಿಸ್ಕೊಯ್ತಾಳೆ ಅಂತ ಹೋಗಿತ್ತಾರೆ. ನಾನು ನಮ್ಮ ಹೊಟ್ಟೆ ಮೇಲೆ ನಿಲ್ವಲ್ಲ, ಅದಕ್ಕೆ ಏನು ಮಾಡ್ನು ಅಂತ ಅಂದ್ಬಿಟ್ಟು ಒಬ್ಳಿಗೆ ಮಾಡೋಕೆ ಹೋನಿಲ್ಲ ಕಣ. ಓಹೋ, ಏನೋ ಗಿಡಸಿದ್ದೀವತ್ತು ಇಲ್ಲಿ ಬಂದ್ಬಿಟ್ಟಿದೆಯೇ? ಹಂಗೆ ಬಂದು ಕೂತ್ಕೊಂಡಿ ಕಣ. ವಾಸಿ ಏನು ಅಂತ ಕೇಳೋಕೆ ಬಾ, ಕೂತ್ಕೋ. ವಾಸಿಯಮ್ಮಿ. ಸುಮಾರು ವಾಸೆ ಕಣ್ ಬಾ. ಒತ್ತರೆಯಿಂದ ಎಲ್ಲಿ ಕಾಣನೇ ಇಲ್ಲ. ಇನ್ನೇನು ಹಟ್ಟಿಲಿ ಕೆಲಸ ಮಾಡ್ಕೊತಾ ಇದ್ದಿ ಕಣ. ನಿನ್ಗೆಲ್ಲಿ ಪುರ್ಸೊತ್ತಿದ್ದು ಬೈ, ನೀನು ಮದುವೆ ಮನೆ ಕೆಲಸ ಮಾಡಿದೆ ಹಂಗೆ ಇದ್ದ. ಆಯ್ತಾ ಒಪ್ಪಂದ? ಇದು ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ರಿಯಾ? ಮಾಡಮಿ, ಮುಂದಿನ ತಿಂಗ್ಳಂಗೆ ಮಾಡಿಬಿಡುವ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಮ್ಮಿ. ಎಷ್ಟಾಯ್ತು ಅಷ್ಟು ಕ್ಲೀನ್ ಮಾಡ್ಕೋಬೇಕು. ಬಾವಸಿ ಮಾಡಿಕೊಡ್ವೆ ನೀನು. ನಾ ಎಲ್ಲಿಂದ ಬರ್ನು? ನೀನು ನಿನ್ನ ಮಗಳು ಸೇರ್ಕಂದೆ ಮಾಡಿ ಬಿಸಾಕ್ಬಿಡ್ತೀರಿ ಕಂತಾಕೋ. ನಾ ಎಲ್ಲಿ ಬಂದು ಮಾಡ್ನು ಅಲ್ಲಿ? ಇರ್ಲಿ ಹೋಗಮ್ಮಿ ಸಿದ್ದಿ, ಮಾಡ್ಕೊಟ್ಬಿಟ್ಟು ಬಾ. ಇಲ್ಲ ಕಣಮ್ಮಿ, ಮರ್ಮದಿ ಹೋಗೋಕ್ಕಾಗೋದಿಲ್ಲ ಕಣ, ನನ್ನ ಕೈಲೆಲ್ಲ ಅದ್ದು ಮಾಡೋಕ್ಕೆ. ಇದಕ್ಕೆಲ್ಲ ಆಗ್ನಾರೆ ನೀನು, ಅದೇನೋ ಅಂತಾರಲ್ಲ ಹಂಗೆ. ಸುಮ್ ತಮಾಸಿಗಂದಿ ಕಂದ್ಬಿಡು, ನೀ ಬರಬೇಡ.
ನಾನೇ ಮಾಡ್ಕೊತೀನಿ. ಇನ್ನೊಂದು ತಿಂಗಾದೆ ಎಲ್ಲ ಮನೆ ದುಂಬ ಗಿಂಬ ಎಲ್ಲ ತೆಗಿಬೇಕು, ಎಲ್ಲ ಮಾಡಬೇಕು, ಪಾತ್ರೆ ಸಾಮಾನು ಇದು ಮಾಡಿಸಿ ದೇವ್ರದ್ದು ಉಪ್ಪೆಲ್ಲ ಹಾಕಿಸ್ಬೇಕು. ಹೊಸಿ ಕೆಲಸ ಇದ್ದ. ಪಾಯಿ ನಿನಗೂ ಹೊಸಿ ಕೆಲಸ ಬಾ ಅನ್ನಂಗೆ. ಏನು ಇದು ಕೊಡ್ತೀನಿ ಅಂತಂದರು. ಏನೇನು ಮಾತಾಡಿದ್ದೀರಿ? ತಗೊಳ್ಳೋದು ಬಿಡೋದು ಏನಾರು ಮಾತಾಡಿದ್ರೆ ಹೆಂಗೆ? ಮಾತಾಡಮಿ. ಅವ್ರ ಕೈಲಾದಷ್ಟು ಕೊಡ್ತೀನಿ ಅಂತ ಹೇಳೋರೆ. ನೀನು ತಾಯಿ ಹೇಳವ, ನಾನೇನು ಬಂದು ಕಿತ್ಕೊಬಿಟ್ಟೆನ ನಿಮ್ಮ ಮಟ್ಟಿಗೆ ಕೊಟ್ಟಿರೋದ? ಏನಿಲ್ಲ, ಮಾಮೂಲಿ ಹುಡುಗಿಗೆ ಒಂದು ವಾಲಿನ ಚೈನು ಮಾಡ್ಸಾರಂತೆ, ಹುಡುಗನಿಗೆ ಒಂದು ಚೈನು ಸೈಕಲು ವಾಚ್ ಕೊಟ್ಟಾರಂತೆ. ವಾಸ ಆಯ್ತು ಬಾ, ಇನ್ನೇನು ಅದಕ್ಕಿಂತೇನು, ಅಷ್ಟೇ ಕೊಡಲಿ, ಇನ್ನೇನು ಅಪಾರ ಕೇಳಕ್ಕೆ ಹೋಗ್ಬೇಡ ನೀನು. ಅಯ್ಯೋ ಸರಿ ಮರ್ಬದಮ್ಮ, ನೀನು ಹಿಂಗಂದಲ್ಲ. ನೀ ಬರೀ ಅಷ್ಟೇ ಹುಡುಗನಿಗೆ ಒಂದು ಚೈನು ವಾಚು ಮತ್ತು ಸೈಕಲು, ಒಂದು ಉಂಗ್ರನಾರು ಮಾಡ್ಸೋಕ್ಕಿಲ್ವಾ? ಅಲ್ಲಕ್ಕನ ಮಿಚ್ಚಿಕೆನೆ ಒಂದು ಉಂಗ್ರ ಮಾಡಿಸ್ಕೊಡ್ರಿ ಅಂತ ಕೇಳೋಕ್ಕಿಲ್ವ ನೀವು? ಕೇಳಿದ್ನು ಒಂದು ಉಂಗ್ರನಾರು ಮಾಡಿಕೊಡ್ರಿ ಅಂತ. ಇಲ್ಲ ನಾವು ಇದ್ದಂಥವ್ರಲ್ಲ, ಹಿಂಗೆ ನಮ್ಮ ಹಿಂದೆನೇ ಅವಳು, ನನ್ನ ಮಗಳಿಂದ ಇನ್ನೊಂದು ಮಗಳವಳೆ, ಅವಳಿಗೂ ಮದುವೆ ಮಾಡಬೇಕು, ಸೊಸೆ ತರಬೇಕು ನೋಡ್ರಿ, ನಮ್ಮ ಕೈಲಿ ಆಗೋದು ಇಷ್ಟೇ ಅಂತ ಕಡಖಂಡಿತವಾಗಿ ಹೋಗ್ಬಿಟ್ರಿ. ಇನ್ನೇನು ಮಾಡೋದು ಅಂತ ನಾವು ಸುಮ್ಮನೆ ಆದ್ಮು. ಹೋಗು, ಇಷ್ಟಕ್ಕೆ ಒಪ್ಕೊಂಡಿದ್ದೀರಲ್ಲ. ಇದು ಯಾವ ಥರ ಅಂದಾರವ? ಹೋಗು. ಟಿ ವಿ ಎಸ್ನಾರು ಕೇಳೋಕ್ಕಿಲ್ವಾ? ಸೈಕಲ್ಗಿಂತ ಬೇಡ, ವಾಚ್ ಉಂಗುರ ಬೇಡ, ಟಿ ವಿ ಎಸ್ನಾರು ಕೇಳೋಕ್ಕಿಲ್ವಾ? ಮೇಗಡ ಸಿದ್ದಿ ಅವರೇ ಬಡವರು, ಅವ್ರ ಕೈಲಿ ಎಷ್ಟಾಯ್ತೋ ಅಷ್ಟು ಕೊಡ್ತವ್ರೆ. ಇವಳಿಗೇನು ಏನೂ ಇಲ್ವಾ? ಇವಳಿಗೆ ಏನಾರು ಇಲ್ಲದೆ ಹೋಗಿ ಇದನ್ನೆಲ್ಲ ಇದು ಮಾಡಿದ್ರೆ ಸರಿ. ಎಲ್ಲ ಅದಲ್ಲ ಅವಳಿಗೆ, ಇನ್ಯಾಕೆ ಅದನ್ನೆಲ್ಲ ಕೇಳಬೇಕು? ಟಿ ವಿ ಎಸ್ಸು ಏನೋ ಈಗ ಬರ್ತಾ ಇರೋ ಮಗಿನಿಂದ ಇನ್ನೊಂದು ಮಗ ಅದಂತಲ್ಲ, ಅದಕ್ಕೆ ಮದುವೆ ಮಾಡಬಾರ್ದಾ? ಎಲ್ಲ ಇವ್ರಿಗೆ ಕೊಟ್ಬಿಟ್ರೆ ಅದಕ್ಕೆ ನಾನು ಸುಮ್ಮನೆ ಅದೇ, ಇನ್ನೇನು ಕೇಳೋದು ಅಂತ ಅಂದ್ಬಿಟ್ಟು. ಹುಡುಗಿ ಚೆನ್ನಾಗದಲ್ಲ, ಅಚ್ಚುಕಟ್ಟಾಗಿ ಮನೆಗಿನ ಕೆಲಸ ಎಲ್ಲ ಮಾಡ್ಕೊ ಹೋಯ್ತಾಳೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ನಾನು ಹೇಳಿದ್ರೆ ನಿಮಗೆಲ್ಲ ಕೆಟ್ಟು ಅನ್ಸುತ್ತೆ ಕಣವ. ಇವಾಗ ನೀನು ಸುಮ್ಮನೆ ಅದೇ. ನಿನ್ನ ಮಗಳು ಮದುವೆ ಮಾಡ್ಬೇಕಾರೆ ಅವ್ರೇನಾರು ಕೇಳೋದಿಲ್ವಾ? ಅವಾಗ ಏನು ಮಾಡಿರಿ? ಆವಾಗ ಇವನು ಮದುವೆ ಮಾಡ್ಕೊ ಬಂದವರಲ್ಲ, ಅವೆಂದೆಲ್ಲ ತಗೋಗಿ ಇವಳ ಮಗಳು ಕೊಡೋಕ್ಕದ್ದು. ಅದು ಏನು ಮಾತಾಡಿಯೋ ಏನೋ ಕಣವ ನೀನು. ಅರ್ಥವಿಲ್ಲ ಪರ್ಥವಿಲ್ಲ ನೀ ಮಾತಾಡೋದಕ್ಕೆ. ನನಗನ್ಸಿದ್ನ ಹೇಳೋನಿ, ಬರೀ ಇಷ್ಟಕ್ಕೆ ಒಪ್ಕೋಬಾರ್ದಾಗಿತ್ತೇನೋ ಕಣ. ಏನೋ ಮಾಡ್ರವ, ನಾನು ಹೋಯ್ತೀನಿ ಅಲ್ಲಿ, ರೊಟ್ಟಿ ತಗೋ ಹೋಗಿದ್ದು ಬರ್ತೀನಿ. ಸರಿ ಸರಿ, ನಡಿ ನಡಿ. ಏನು ಸರ್ ಮಾಡಿದ್ದೆ? ನಾನಿನ್ನೂ ಮಾಡಲಿಲ್ಲ ಕಣ್ಣಾರೆ. ನನ್ನ ಮಾತಿಲ್ಲಿ ಕೇಳ್ತೀಯ ಅಂತ ನಂಗೆ ಗೊತ್ತು. ನಾನು ಇನ್ನೂ ಮಾಡಲಿಲ್ಲ. ಬೇಕಾದ್ರೆ ಹೋಗು, ನೀನೇ ಅಟ್ಟಿ ಒಳಗೆ ಹೋಗಿ ಅಡುಗೆ ಮನೇಲಿ ನೋಡಿ ಏನಾದ್ರು ಇದ್ರೆ ಎತ್ಕೊ ಹೋಗು. ನಾನೇ ನೀನು ಕೇಳಿದ್ನೇಗ ಸುಮ್ ಕೇಳ್ದು ಏನು ಸರ್ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಸರಿ ಮಾತಾಡ್ರಿ, ಬರ್ತೀನಿ. ಇನ್ನೇನು ನೀವಿಬ್ಬರು ಸೇರಿದ್ಮೇಲೆ ನನ್ನ ಮೇಲೆ ಮಾತಾಡಿರಿ. ಈ ಕೇವಣಿಗೆ ನಿನ್ನ ಕಂಡ್ರೆ ನನಗೆ ಆಗೋದಿಲ್ಲ. ಮಾತಾಡ್ತಾ ಕೂತಮ್ಮಿ 3 ಜನನೂ. ನೀವಿಬ್ರು ಸೇರಿದ್ರೆ ಏನಂತ ಮೇಲೆ ಮಾತಾಡಿರಿ ಅಂತ ರಾಗ ಬೇರೆ ಹೇಳಿತಿಯಲ್ಲಮ್ಮಿ ನೀನು. ಸುಮ್ಮನೆ ಹಂಗೆ ತಮಾಷೆ ಮಾಡ್ರಿ. ಹೋಯ್ತೀನಿ, ಆಮೇಲೆ ಬರ್ತೀನಿ, ಮಾತಾಡ್ರಿ. ಸರಿ ಹೋಗು. ಏನಾರು ಹೇಳಿದ್ರೆ ನನ್ನ ಮೇಲೆ ಬರ್ತಾರೆ ಹುರ್ರತ್ತ. ಅಷ್ಟಕ್ಕೆ ಒಪ್ಕೊಂಡಾರೆ ಏನು ಕವ? ಅದನ್ನೇ ಹೇಳಿದ್ಕೆ ಅವ್ರು ಹತ್ಕೊಬಿಡ್ತಿ ಇವಳಿಗೆ ಮರುಮದಿಗೆ. ಅಲ್ಲ ಕಮ್ಮಿ ಹೇಳಿದ್ದು ಅಂತಿರ್ಕೆ ನಿಜನೇ ಅಲ್ವಾ? ಒಂದು ಟಿ ವಿ ಎಸ್ನಾರು ಕೇಳಬೇಕಿತ್ತೇನೋ ನಾನು. ಸುಮ್ ಕೂತ್ಕಮ್ಮಿ. ಅವ್ರವ್ರ ಮಾತು ಕೇಳ್ಕೊಂಡು ಅದು ಇದು ಅಂದ್ಬಿಟ್ಟು ನಿನ್ನ ಹೆಸ್ರು ನೀ ಯಾಕೆ ಹಾಳು ಮಾಡ್ಕೊಂಡಿಯೇ? ಸಾಕು ಇರೋದು. ಅವ್ರು ಕೊಡ್ತೀನಿ ಅಂದವರಲ್ಲ, ಇನ್ನೇನು ಸಸ್ಕ ಹಾಕಿದ್ರೆ ಮಗಳಿಗೆ ಹಾಕಿದ್ರೆ ನಿಮ್ಮಟ್ಟಿಗೆ ತಾನೇ ಬರೋದು. ಅದಕ್ಕಿಂತ ಇನ್ನೇನು ಬೇಕಮ್ಮಿ ನಿನಗೆ? ಅವ್ರವ್ರ ಮಾತು ಕೇಳಿ ನೀ ಕೆಟ್ಟೋಳಾಗಕ್ಕೆ ಹೋಗ್ಬೇಡ ಹೆಣ್ಣಿನ ಮನೆ ಕಡೆ, ಅರ್ಥ ಆಯ್ತಾ? ಸರಿ ಕನ್ಬಿಡು. ಅಂದಂಗೆ ನಿನ್ನ ಮಗಳಿಗೂ ಒಂದು ಕಡೆ ಗಂಡು ನೋಡ್ರಿ. ನೀನು ಸೊಸೆ ಬತ್ತಾವಳೆ, ಸೊಸೆ ತವು ನಾದ್ನಿ ಇರೋದು ಒಳ್ಳೇದಲ್ಲ. ಬೇರೆ ಬೇಗ ಮದುವೆ ಮಾಡಿ ಕಳಿಸಿದ್ರೆ ಸರಿ ಹೋಯ್ತೆ. ಇನ್ನು ಚಿಕ್ಕ ಕಮ್ಮಿ ಇನ್ನು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ. ಮೈನೇರ್ದು ಎಷ್ಟು ವರ್ಷ ಆಯಿತು? ನೀವು 1 ವರ್ಷ ಆಗಿರ್ಬೇಕು. ಮತ್ತೆ ಇನ್ನೂ ಮಡಿಕೊಂಡಿದ್ದೀರಿ 1 ವರ್ಷ ಆಗಿದ್ರು. ನಿಮ್ಮ ಅಟ್ಟಿಯೊಂದು ಮಾತು ಕೇಳ್ದಿರಾ ಬಿರ್ಬಿರ್ನೆ ನೋಡ್ಬಿಟ್ಟು ಕಟ್ರಿ. ಈ ಮದುವೆ ಆಯ್ತಾ ಇದ್ದಂಗೆನೇ ಒಂದು 2 ತಿಂಗಳು ಬಿಟ್ಕೊಂಡು ನೋಡೋಕೆ ಶುರು ಮಾಡ್ಕೊಂಡು ಬಿರ್ಬಿರ್ನೆ ಮಾಡ್ಬಿಟ್ಟು ಕಳಿಸ್ರಿ ಹೆಣ್ಣ. ಅದಕ್ಕೆ ತಾವು ನಾದ್ನಿ ಇದ್ದರೆ ಅದೇನು ಚಂದ ಅಂದರು. ಒಯ್ತಾ ಇರಬೇಕು, ಬರ್ತಾ ಇರಬೇಕು. ಮನೇಲಿ ಸಣ್ಣ ಪುಟ್ಟ ಕಿತ್ತಾಟಗಳೆಲ್ಲ ಆಗೋಯ್ತವೆ ಇಲ್ಲ ಅಂದರೆ ಐತೆ.
ನಿನ್ನ ಸಣ್ಣ ಮಗನಿಗೂ ನೋಡಿದ್ಯಾ ಹೆಂಗೆ